ಹಾಯ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್. ಕ್ವಿಕ್ ಅಪ್ಡೇಟ್ಸ್ ಮತ್ತು ಜೂನ್ 2025ರಿಂದ ಜಾರಿಗೆ ಬರುತ್ತಿರುವ ಹೊಸ ರೂಲ್ಸ್, ಹೊಸ ನಿಯಮಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್, ಏನೆಲ್ಲ ದೊಡ್ಡ ಬದಲಾವಣೆಗಳು ಆಗ್ತಿದೆ, ಯಾವ ರೂಲ್ಸ್ ಜಾರಿಗೆ ಆಗ್ತಿದೆ ಮತ್ತು ಜನಸಾಮಾನ್ಯರ ಮೇಲೆ ಯಾವ ರೀತಿಯಾಗಿ ಈ ಹೊಸ ರೂಲ್ಸ್ಗಳು ಪ್ರಭಾವ ಬೀರುತ್ತೆ, ಎಲ್ಲ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ನಂತಹ UPI ಪೇಮೆಂಟ್ಸ್ ಬಳಕೆದಾರರಿಗೆ ಬಂದಿರತಕ್ಕಂಥ ಹೊಸ ರೂಲ್ಸ್ ಏನು ಆಧಾರ್ ಕಾರ್ಡ್ಗೆ ಸಂಬಂಧಿಸಿದಂತೆ ದೊಡ್ಡ ಒಂದು ಹೊಸ ಬದಲಾವಣೆಯನ್ನ ಅಪ್ಡೇಟ್ ಅನ್ನ ಮಾಡಲಾಗಿದ್ದು, ಏನಿದು ಹೊಸ ನಿಯಮ ಅಂತ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಆಸ್ತಿ ಖರೀದಿಗೆ ಹೊಸ ರೂಲ್ಸ್ ಜಾರಿಗೆ ಮಾಡಲಾಗಿದೆ. ಎಸ್ ವೀಕ್ಷಕರೇ, ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮೇಲೆ ಇದೀಗ ಹೊಸ ನಿಯಮ ಜಾರಿಗೆ ಮಾಡಲಾಗಿದ್ದು, ಇನ್ನು ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಎಲ್ಲ BPL ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ದಾರರಿಗೆ ಹೊಸ ಬದಲಾವಣೆ ಮಾಡಲಾಗಿದೆ. ಇದಲ್ಲದೆ ಎಲ್ಲ EPFO ನಿಯಮಗಳಲ್ಲಿ ಮಹತ್ವದ ಬದಲಾವಣೆ ಮಾಡಲಾಗಿದ್ದು, ಈ ಜೂನ್ 2025ರಲ್ಲಿ ಬ್ಯಾಂಕ್ಗಳು ಎಷ್ಟು ದಿನಗಳ ಕಾಲ ಕಾರ್ಯನಿರ್ವಹಿಸಲಿವೆ, ಎಷ್ಟು ದಿನಗಳ ಕಾಲ ಬ್ಯಾಂಕ್ಗಳು ಮುಚ್ಚಲ್ಪಡಲಿವೆ ಎಂಬುದರ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳಿಯೋಣ. ಎಸ್ ವೀಕ್ಷಕರೇ, ಒಟ್ಟಾರೆಯಾಗಿ 5ರಿಂದ 6 ದೊಡ್ಡ ಬದಲಾವಣೆಗಳನ್ನ ಈ ಜೂನ್ 2025ರಿಂದ ಜಾರಿಗೆ ಬರುತ್ತಿದ್ದು, ಒಂದೊಂದಾಗಿ ಕಂಪ್ಲೀಟ್ ಡೀಟೇಲ್ಸ್ ತಿಳಿಯೋಣ. ವಿಡಿಯೋ ನೋಡೋಕ್ಕೂ ಮುನ್ನ ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಪ್ರೆಸ್ ಮಾಡುವುದನ್ನ ಮರೆಯಬೇಡಿ. ವೀಕ್ಷಕರೇ, ಮೊಟ್ಟ ಮೊದಲ ಬಾರಿಗೆ ಇದೇ ಜೂನ್ ತಿಂಗಳಿನಿಂದ ಎಲ್ಲ UPI, ಹೌದು ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ, ಭೀಮ್ UPI ಹೀಗೆ ವಿವಿಧ ಬಗೆಯ UPI ಪೇಮೆಂಟ್ ಬಳಕೆದಾರರಿಗೆ ದೊಡ್ಡ ಬದಲಾವಣೆಯನ್ನ ಮಾಡಲಾಗಿದೆ. ಹೌದು, ತಪ್ಪು ಹಣ ವರ್ಗಾವಣೆಯನ್ನ ತಡೆಗಟ್ಟಲು ಇದೀಗ ಹೊಸ ಸುರಕ್ಷತಾ ನಿಯಮಗಳನ್ನ ಜಾರಿಗೆ ಮಾಡಿದೆ. ಇದೀಗ UPI ಮೂಲಕ ಪಾವತಿ ಮಾಡುವ ನಿಯಮಗಳು ಬದಲಾಗುತ್ತಿದ್ದು, ಡಿಜಿಟಲ್ ಪಾವತಿಗಳನ್ನು ಸುರಕ್ಷಿತ ಮತ್ತು ವಿಶ್ವಾಸಾರ್ಹವಾಗಿಸಲು ಭಾರತೀಯ ಪಾವತಿ ನಿಗಮ NPCIಯು ಇನ್ನು ಮುಂದೆ ಯಾರಿಗಾದರೂ ಹಣವನ್ನ ಕಳುಹಿಸುವಾಗ ಸ್ವೀಕರಿಸುವವರ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ನಿಜವಾದ ಹೆಸರು, ಅಂದರೆ ಹಣವನ್ನು ತೆಗೆದುಕೊಳ್ಳುವ ವ್ಯಕ್ತಿ ಮಾತ್ರ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ನೀವು ಹಣವನ್ನ ಯಾರಿಗೆ ಕಳುಹಿಸುತ್ತಿದ್ದೀರಾ ಎಂಬುವುದು ಖಚಿತವಾಗಲಿದೆ. ಹೌದು, ಯಾರಿಗಾದರೂ UPI ಮೂಲಕ ಹಣವನ್ನ ನೀವು ಕಳಿಸಿದರೆ ಪ್ರತಿ ವಹಿವಾಟಿನ ಮೊದಲು ಬ್ಯಾಂಕ್ ದಾಖಲೆಗಳಲ್ಲಿ ನೋಂದಾಯಿಸಲಾದ ವ್ಯಕ್ತಿಯ ನಿಜವಾದ ಹೆಸರು ಅಪ್ಲಿಕೇಶನ್ನಲ್ಲಿ ಸ್ವಯಂಚಾಲಿತವಾಗಿ ಸ್ಕ್ರೀನ್ನ ಮೇಲೆ ನಾವು ನೋಡಿ ಹಣವನ್ನ ಪಾವತಿ ಮಾಡಬಹುದಾಗಿದೆ. ಇದರಿಂದ ಫ್ರಾಡ್, ವಂಚನೆಗಳು ತಡೆಗಟ್ಟಬಹುದು. ಇನ್ನು ವೀಕ್ಷಕರೇ, ಎರಡನೆಯದಾಗಿ ಬಂದಿರತಕ್ಕಂಥ ದೊಡ್ಡ ಬದಲಾವಣೆ ಏನೆಂದರೆ, ಪ್ರತಿಯೊಬ್ಬ ಭಾರತೀಯರಿಗೂ ಬಹಳ ಮುಖ್ಯವಾದ ದಾಖಲೆ ಅಂದರೆ ಅದುವೇ ಆಧಾರ್ ಕಾರ್ಡ್. ಆಧಾರ್ ಕಾರ್ಡ್ ಎಲ್ಲ ರೀತಿಯ ಡಾಕ್ಯುಮೆಂಟ್ಗಳ ಅಧಿಪತಿ ಎಂದರೂ ಕೂಡ ಏನು ಕಮ್ಮಿ ಇಲ್ಲ. ಎಸ್ ವೀಕ್ಷಕರೇ, ನಾವು ಏನಾದರೂ ಪಡಿತರ ಚೀಟಿ, ವಾಹನ ಪರವಾನಗಿ, DL, ಪ್ಯಾನ್ ಕಾರ್ಡ್, ಬ್ಯಾಂಕ್ ಖಾತೆ ಹೀಗೆ ಹಲವು ದಾಖಲಾತಿ ಪಡೆಯಲು ಸೇವಾ ಕೇಂದ್ರಗಳಿಗೆ ಭೇಟಿ ಕೊಟ್ಟಾಗ ಅವರು ನಮ್ಮನ್ನು ಮೊದಲು ಕೇಳುವುದೇ ಆಧಾರ್ ಕಾರ್ಡ್. 12 ಅಂಕಿಗಳ ವಿಶಿಷ್ಟ ಗುರುತಿನ ಸಂಖ್ಯೆ ಉಳ್ಳ ಆಧಾರ್ ಕಾರ್ಡ್ ಬಹಳ ಮಹತ್ವದ್ದಾಗಿದೆ. ಸೊ ಆಧಾರ್ ಕಾರ್ಡ್ ದಾರರಿಗೆ ಹೊಸ ಬದಲಾವಣೆ ಏನು ಮಾಡಿದ್ದಾರೆ ಅಂದರೆ, ವೀಕ್ಷಕರೇ, ಜೂನ್ ತಿಂಗಳಲ್ಲಿ ನೀವು ಏನಾದರೂ ಆಧಾರ್ ಕಾರ್ಡ್ ನವೀಕರಣ ಮಾಡಿಕೊಂಡಿಲ್ವಾ ಅಂದರೆ, ಇನ್ನು ಮುಂದೆ ನೀವು ಬ್ಯಾಂಕ್ನಲ್ಲಿ ವಹಿವಾಟು ಮತ್ತು ಇತರೆ ಸೇವೆಗಳಲ್ಲಿ ಅಡೆತಡೆಗಳನ್ನು ಎದುರಿಸಬಹುದು. ಅದಕ್ಕಾಗಿಯೇ ನೀವು ನಿಮ್ಮ ಆಧಾರ್ ಕಾರ್ಡ್ ಅನ್ನ ಹಲವು ವರ್ಷಗಳಿಂದ ನವೀಕರಿಸದಿದ್ದರೆ ಆಧಾರ್ ಕಾರ್ಡ್ ಅನ್ನ ನೀವು ನವೀಕರಿಸಿಕೊಳ್ಳಿ, ಅಪ್ಡೇಟ್ ಮಾಡಿಕೊಳ್ಳುವಂತೆ ಎಲ್ಲರಿಗೂ ಸೂಚಿಸಿದ್ದಾರೆ. ಪ್ರಸ್ತುತ ಆಧಾರ್ ವಿವರಗಳನ್ನು ನೀವು ಮತ್ತೊಮ್ಮೆ ಪರಿಶೀಲಿಸಿ ಆಧಾರ್ ಕಾರ್ಡ್ ಅನ್ನು ಅಪ್ಡೇಟ್ ಮಾಡಿಕೊಳ್ಳುವಂತೆ ಇದೀಗ ಎಲ್ಲರಿಗೂ ಸೂಚನೆ ನೀಡಲಾಗಿದೆ. ಇನ್ನು ವೀಕ್ಷಕರೇ, ಮೂರನೆಯದಾಗಿ ಬಂದಿರತಕ್ಕಂಥ ಬದಲಾವಣೆ ಏನೆಂದರೆ, ಕರ್ನಾಟಕದಲ್ಲಿ ಆಸ್ತಿ ಖರೀದಿಗೆ ಹೊಸ ರೂಲ್ಸ್ ಜಾರಿಗೆ ಮಾಡಲಾಗಿದೆ. ಹೌದು, ರಾಜ್ಯದಲ್ಲಿ 30 ಲಕ್ಷ ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚಿನ ಮೌಲ್ಯದ ಸ್ಥಿರಾಸ್ತಿ ಖರೀದಿ ಅಥವಾ ಮಾರಾಟ ಮಾಡುವವರಿಗೆ ಹೊಸ ನಿಯಮ ಜಾರಿಗೆ ಮಾಡಲಾಗಿದ್ದು, ಈ ಹೊಸ ನಿಯಮದ ಪ್ರಕಾರ
ಖರೀದಿದಾರರು ಮತ್ತು ಮಾರಾಟಗಾರರು ತಮ್ಮ ಪ್ಯಾನ್ ಸಂಖ್ಯೆ ಸೇರಿದಂತೆ ಸಂಪೂರ್ಣ ವೈಯಕ್ತಿಕ ವಿವರಗಳನ್ನು ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಆಸ್ತಿ ನೋಂದಣಿ ವೇಳೆಯಲ್ಲಿ ಕಡ್ಡಾಯವಾಗಿ ಸಲ್ಲಿಸಬೇಕು ಎಂದು ತಿಳಿಸಲಾಗಿದೆ. ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಮಾಹಿತಿಯನ್ನು ನೇರವಾಗಿ ಆದಾಯ ತೆರಿಗೆ ಇಲಾಖೆಗೆ ಕಳುಹಿಸುತ್ತದೆ. ಇದರ ಹಿಂದೆ ಇರುವ ಉದ್ದೇಶ ಕಪ್ಪು ಹಣ, ಬ್ಲ್ಯಾಕ್ ಮನಿ ಬಳಕೆ ಹಾಗೂ ಬೇನಾಮಿ ಆಸ್ತಿ ವ್ಯವಹಾರಗಳನ್ನು ತಡೆಗಟ್ಟುವುದು ಆಗಿದೆ. ನಾಲ್ಕನೆಯದಾಗಿ ಬಂದಿರತಕ್ಕಂಥ ದೊಡ್ಡ ಬದಲಾವಣೆ ಏನೆಂದರೆ ರೇಷನ್ ಕಾರ್ಡ್ದಾರರಿಗೆ ಪ್ರಮುಖ ಬದಲಾವಣೆಯನ್ನ ಮಾಡಲಾಗಿದ್ದು, ಕೇಂದ್ರ ಸರ್ಕಾರದಿಂದ ಬಡ ಜನರಿಗೆ ಸಹಾಯವಾಗಲೆಂದು ಕರ್ನಾಟಕ ಸೇರಿದಂತೆ ಎಲ್ಲ ರಾಜ್ಯಗಳಲ್ಲೂ ಉಚಿತ ಪಡಿತರ ಚೀಟಿ ವಿತರಣೆ ಮಾಡಲಾಗುತ್ತಿದೆ. ಆದರೆ ಅರ್ಹರಲ್ಲದವರು ಉಚಿತ ಆಹಾರ ಧಾನ್ಯ ಪಡೆಯುತ್ತಿದ್ದು, ಇದೀಗ ಇದನ್ನ ಎಲ್ಲ ಬ್ರೇಕ್ ಹಾಕಲು ಕೇಂದ್ರ ಸರ್ಕಾರ ದೊಡ್ಡ ತೀರ್ಮಾನ ತೆಗೆದುಕೊಂಡಿದೆ. ಹೌದು, ಇನ್ನು ಮುಂದೆ ಯಾರಿಗೆ ಪಡಿತರ ರೇಷನ್ ಸಿಗುವುದಿಲ್ಲ ಅಂದರೆ 5 ಹೆಕ್ಟರ್ಗಿಂತ ಹೆಚ್ಚು ಕೃಷಿ ಭೂಮಿ ಹೊಂದಿರುವವರಿಗೆ, ನಗರ ಪ್ರದೇಶಗಳಲ್ಲಿ 1,000 ಚದರಗಡಿಗಿಂತ ಹೆಚ್ಚು ದೊಡ್ಡ ಪಕ್ಕಾ ಮನೆ ಹೊಂದಿರುವವರಿಗೆ ಅವರ ರೇಷನ್ ರದ್ದು ಮಾಡಲಾಗುತ್ತಿದ್ದು, ಇನ್ನು ಸರ್ಕಾರಿ ನೌಕರರು ಹೊಂದಿರುವ ಕುಟುಂಬಗಳು ಇನ್ನು ಮುಂದೆ ಉಚಿತ ಆಹಾರಧಾನ್ಯ ಪಡಿತರ ಪಡೆಯೋಕೆ ಅರ್ಹರಾಗಿರುವುದಿಲ್ಲ. ವಾರ್ಷಿಕ ಆದಾಯ 1,50,000ಗಿಂತ ಮೇಲ್ಪಟ್ಟಿರುವವರಿಗೂ ಕೂಡ ಈ ಉಚಿತ ಆಹಾರ ಧಾನ್ಯ ಅಡಿಯಲ್ಲಿ ಸೌಲಭ್ಯದ ಅಡಿಯಲ್ಲಿ ಹೊರಗಿಡಲಾಗುತ್ತಿದೆ. ಹೊಸ ನಿಯಮದ ಪ್ರಕಾರ ಇನ್ನು ಮುಂದೆ ಎಲ್ಲ ಬಡವರಿಗೆ ಹಾಗೂ ಹಿಂದುಳಿದವರಿಗೆ ಮಾತ್ರ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯ ಅಡಿ ಆಹಾರ ಧಾನ್ಯ ಸಿಗಲಿದೆ ಎಂದು ಅಧಿಕೃತವಾಗಿ ಕೇಂದ್ರ ಸರ್ಕಾರ ಮಾಹಿತಿ ತಿಳಿಸಿದೆ. ಇನ್ನು ವೀಕ್ಷಕರೇ, 5ನೆಯದಾಗಿ EPFO. ಹೌದು, EPFO ನ ಅಡಿಯಲ್ಲಿ ಹೊಸ ನಿಯಮಗಳು ಜಾರಿಗೆ ಮಾಡಲಾಗಿದ್ದು, ಇದರ ಅಡಿಯಲ್ಲಿ ಇನ್ನು ಮುಂದೆ ನೀವು ಸುಲಭವಾಗಿ EPFO ಪೋರ್ಟಲ್ ಲಾಗಿನ್ ಮಾಡುವ ಮೂಲಕ ಪ್ರೊಫೈಲ್ ನವೀಕರಣ, ನಿಮ್ಮ ಪ್ರೊಫೈಲ್ ಸುಲಭವಾಗಿ ನವೀಕರಣ ಮಾಡಿಕೊಳ್ಳಬಹುದು. ಇನ್ನು PF ಹಣ ವರ್ಗಾವಣೆ ಮಾಡಿಕೊಳ್ಳುವುದು ಮತ್ತಷ್ಟು ಸುಲಭವಾಗಿ ಮಾಡಲಾಗಿದ್ದು, UAN ಮತ್ತು ಜಂಟಿ ಘೋಷಣೆ ಪ್ರಕ್ರಿಯೆಯನ್ನು ಡಿಜಿಟಲ್ ರೂಪದಲ್ಲಿ ಮಾಡಲಾಗಿದೆ. ಪಿಂಚಣಿ ಪಾವತಿಗಾಗಿ ಕೇಂದ್ರೀಕೃತ ವ್ಯವಸ್ಥೆಯನ್ನ ಆರಂಭ ಮಾಡಲಾಗಿದ್ದು, ಹೆಚ್ಚಿನ ಸಂಬಳದ ಮೇಲೆ ಪಿಂಚಣಿಯ ಪ್ರಕ್ರಿಯೆಯನ್ನ ಸ್ಪಷ್ಟತೆ ನೀಡಲಾಗಿದೆ. ಇದೆಲ್ಲ EPFO ಬಳಕೆದಾರರಿಗೆ ಜಾರಿಗೆ ಮಾಡಲಾಗಿದೆ. ಇನ್ನು ವೀಕ್ಷಕರೇ, ಕೊನೆಯದಾಗಿ ಇದೇ ಜೂನ್ ತಿಂಗಳಿನಲ್ಲಿ ಒಟ್ಟು ಬ್ಯಾಂಕುಗಳು ಎಷ್ಟು ದಿನಗಳ ಕಾಲ ಮುಚ್ಚಲ್ಪಡಲಿವೆ ಅಂದರೆ, ಜೂನ್ 7ರಂದು ಬಕ್ರೀದ್ ಇದ್ದು, ಇನ್ನು ಜೂನ್ 14ರಂದು ಸೆಕೆಂಡ್ ಸಾಟರ್ಡೆ, ಹೌದು 2ನೇ ಶನಿವಾರ ರಜೆ, ಇನ್ನು ಜೂನ್ 28ರಂದು 4ನೇ ಶನಿವಾರ ರಜೆ ಇರಲಿದೆ. ಇದರಲ್ಲಿ ರವಿವಾರ ಒಳಗೊಂಡಿಲ್ಲ ವೀಕ್ಷಕರೇ. ಒಟ್ಟಾರೆಯಾಗಿ ಜೂನ್ 2025ರಲ್ಲಿ 3 ದಿನಗಳ ಕಾಲ ಮಾತ್ರ ಬ್ಯಾಂಕ್ ಮುಚ್ಚಲ್ಪಡಲಿವೆ. ನೋಡಿದಿರಲ್ಲ ವೀಕ್ಷಕರೇ, ಇವು ಈ ಜೂನ್ ತಿಂಗಳಿನಲ್ಲಿ ಜಾರಿಗೆ ಬರುತ್ತಿರುವ ಹೊಸ ರೂಲ್ಸ್, ಹೊಸ ನಿಯಮಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನಿಮಗೆ ಅರ್ಥವಾಗುವ ಭಾಷೆಯಲ್ಲಿ ತಿಳಿಸಿ ಕೊಟ್ಟಿದ್ದೀವಿ. ಎಲ್ಲರಿಗೂ ಈ ವಿಡಿಯೋ, ಈ ಮಾಹಿತಿಯನ್ನು ವಾಟ್ಸಪ್, ಫೇಸ್ಬುಕ್ಕಲ್ಲಿ ಮರೆಯದೆ ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.